ನಮಸ್ಕಾರ ಎಲ್ರಿಗೂ. ರಾಯರ ಬಗ್ಗೆ, ರಾಯರ ಪವಾಡದ ಬಗ್ಗೆ, ರಾಯರ ಪ್ರಭಾವದ ಬಗ್ಗೆ ಯಾರಿಗ್ ಗೊತ್ತಿಲ್ಲ ಹೇಳಿ? ಅದೆಷ್ಟೋ ಭಕ್ತರು ತಮ್ಮ ಬೇಡಿಕೆಗಳನ್ನ ರಾಯರ ಮುಂದೆ ಇಟ್ಟು, ರಾಯರ ಸೇವೆಯನ್ನ ಮಾಡ್ಬಿಟ್ಟು ಈಡೇರಿಸಿಕೊಂಡದ್ದು ಉದಾಹರಣೆಗಳು ತುಂಬಾನೇ ಇದೆ. ಇಲ್ಲಿ ಒಬ್ಬಾತ ತನ್ನ ಬಹಳ ದೊಡ್ಡ ಆಸೆಯನ್ನ ಇಟ್ಕೊಂಡ್ಬಿಟ್ಟು, ಈ ಆಸೆಯನ್ನ ಹೆಂಗಪ್ಪ ನೆರವೇರಿಸ್ಕೊಳ್ಳೋದು? ಎಲ್ರೂ ಹೇಳ್ತಾ ಇದ್ದಾರೆ, ರಾಯರ ಸೇವೆಯನ್ನ ಮಾಡಿದ್ರೆ ಅವರ ಇಷ್ಟಾರ್ಥಗಳು ನೆರವೇರ್ತವೆ ಅಂತ ಹೇಳ್ಬಿಟ್ಟು. ಇವ ಏನ್ ಮಾಡ್ತಾನೆ, ನಾನು ಹೇಳ್ತಾ ಇರೋದು ಒಂದು ನಿಜ ಘಟನೆ, ಅದು ಕಥೆ ರೂಪದಲ್ಲಿರ್ತಕ್ಕಂಥದ್ದು. ಓಕೆ. ಈತ ತನ್ನ ಆಸೆಯನ್ನ ಈಡೇರಿಸ್ಕೊಳ್ಳಿಕ್ಕೆ ರಾಯರ ಮಠಕ್ಕೆ, ಮಂತ್ರಾಲಯಕ್ಕೆ ಹೋಗ್ತಾನೆ. ಅದೆಷ್ಟೋ ದಿನಗಳ ಕಾಲ, ತಿಂಗಳುಗಳ ಕಾಲ ರಾಯರ ಸೇವೆಯನ್ನ ಮಾಡ್ತಾನೆ. ಆದ್ರೆ ಈತನ ಆ ಆಸೆ ನೆರವೇರೋದೇ ಇಲ್ಲ. ರಾಯರು ರಾಯರು ಅಂತೇಳಿ ಎಲ್ಲ ಭಕ್ತರು ಸುಮ್ಮನೆ ಬರ್ತಾ ಇದ್ದಾರಾ? ಇದೊಂದು ಬೂಟಾಟಿಕೆ ಆಗಿದೆನಾ? ಅಥವಾ ನಿಜಾನಾ? ಅಂತ ತನಿಗ್ ತಾನೇ ಪ್ರಶ್ನೆಯನ್ನ ಮಾಡ್ಕೊಳ್ಳೋಕೆ ಸ್ಟಾರ್ಟ್ ಮಾಡ್ತಾನೆ. ನಂತರ ಏನ್ ಮಾಡ್ತಾನೆ, ಅಲ್ಲಿ ಬಂದಂತಹ ಎಲ್ಲ ಭಕ್ತರನ್ನ ವಿಚಾರಿಸ್ಲಿಕ್ಕೆ ಸ್ಟಾರ್ಟ್ ಮಾಡ್ತಾನೆ. ನೀವಿಲ್ಲಿ ಬಂದಿದ್ದೀರಲ್ಲ, ನಿಮಗೆ ಇದ್ರ ಪ್ರಭಾವ, ಇದ್ರ ಮಹಿಮೆ ಆಗಿದೆಯಾ? ಇದ್ರ ಒಂದು ಭಕ್ತಿ, ನಿಮ್ಮ ಆಸೆಗಳು ನೆರವೇರಿದೆಯಾ ಅಂತ ಹೇಳ್ಬಿಟ್ಟು ಎಲ್ಲರನ್ನೂ ಸಹ ಕೇಳ್ತಾ ಕೇಳ್ತಾ ಹೋಗ್ತಾನೆ. ಒಬ್ಬೊಬ್ಬರೇ ಇದಕ್ಕೆ ಉತ್ತರವನ್ನ ಕೊಡ್ತಾರೆ. ಹೌದು, ನಾನು ಇಂಥ ಒಂದು ಬೇಡಿಕೆನ ಇಟ್ಕೊಂಡು ರಾಯರ ಸೇವೆ ಮಾಡಿದೆ. ನನಗೆ ಇಂಥ ಒಂದು ಫಲ ಸಿಕ್ತು. ನನಗೆ ಮಗು ಇರಲಿಲ್ಲ, ಮಗು ಆಯಿತು. ಮದುವೆ ಆಗಿರಲಿಲ್ಲ, ಮದುವೆ ಆಯಿತು. ಮನೆನೇ ಕಟ್ಟಕ್ಕಾಗುತ್ತೋ ಇಲ್ಲೋ ಅಂದ್ಕೊಂಡೆ, ಮನೆ ಕಟ್ಟಿದೆ. ಇಂತಹ ಕೋರ್ಟ್ ಕಚೇರಿ ವಿಚಾರಗಳಲ್ಲಿ ತೊಡಕಾಗಿತ್ತು. ಈ ಥರ ನನಗೆ ಎಲ್ಲರೂ ಸಹ ತಮ್ಮ ತಮ್ಮ ಅನುಭವಗಳನ್ನು ಹೇಳ್ತಾ ಹೇಳ್ತಾ ಬಂದಾಗ ಇವನಿಗೆ ಅಲ್ಲಿ ನಂಬಿಕೆ ಹುಟ್ಟುತ್ತೆ. ಓ, ರಾಯರ ಸೇವೆ ಮಾಡೋದ್ರಿಂದ, ರಾಯರನ್ನ ಭಕ್ತಿಯಿಂದ ನೆನೆಯೋದ್ರಿಂದ ನಮ್ಮ ಇಚ್ಛೆಗಳು ಈಡೇರೋದಂತೂ ನಿಜ ಅಂತ ಹೇಳ್ಬಿಟ್ಟು ಅವನು ಇನ್ನೂ ಹೆಚ್ಚಿನದಾಗಿ ರಾಯರ ಸೇವೆಯನ್ನ ಮಾಡಲಿಕ್ಕೆ, ಅಲ್ಲಿ ಮನಸ್ಸಿಟ್ಟು ರಾಯರ ಪೂಜೆಯನ್ನ ಮಾಡಲಿಕ್ಕೆ, ಸೇವೆಯನ್ನ ಮಾಡಲಿಕ್ಕೆ ಪ್ರಾರಂಭ ಮಾಡ್ತಾನೆ. ಹೀಗೆ ದಿನಗಳು ಕಾಲ, ತಿಂಗಳುಗಳ ಕಾಲ, ವರ್ಷಗಳು ಸಹ ಕಳೀತವೆ. ಆದರೂ ಅವನ ಇಚ್ಛೆ ಅಂತಕ್ಕಂಥದ್ದು ನೆರವೇರೋದಿಲ್ಲ. ನಂತರ ಏನು ಮಾಡ್ತಾನೆ, ರಾಯರನ್ನ ಎಷ್ಟು ಬೇಡಿದ್ರೂ ಸಹ ರಾಯರು ನನಗೆ ಆ ಒಂದು ಅವನೇನು ಇಚ್ಛೆ ಅಂದ್ಕೊಂಡಿದ್ದನೋ ಅದು ಈಗಲೂ ಸಹ ಆಗಿಲ್ಲ ಅಂತ ಹೇಳ್ಬಿಟ್ಟು, ರಾಯರಿಗಿಂತ ದೊಡ್ಡವ್ರು ಯಾರು? ಶ್ರೀನಿವಾಸ ವೆಂಕಟಸ್ವಾಮಿ. ಅಲ್ಲಿ ಹೋಗ್ತೀನಿ ನಾನು, ಅಲ್ಲಿ ಹೋಗ್ಬಿಟ್ಟು ಕೇಳ್ಕೊತೀನಿ ಅಂತ ಹೇಳ್ಬಿಟ್ಟು ಶ್ರೀನಿವಾಸ ಸ್ವಾಮಿ, ವೆಂಕಟೇಶ್ವರ ಸ್ವಾಮಿಯ ದರ್ಶನಕ್ಕೆ ಅಂತೇಳಿ ಹೋಗ್ಬಿಟ್ಟು ಅಲ್ಲಿ ಉಂಡಿಯಲ್ಲಿ ಏನನ್ನ ಬರ್ದಾಕ್ತಾನೆ ಅಂದರೆ, ನಾನು ರಾಯರ ಮಠಕ್ಕೆ ಹೋಗಿ ಇಷ್ಟು ವರ್ಷಗಳ ಕಾಲ ಸೇವೆಯನ್ನು ಸಲ್ಲಿಸಿದೆ. ಆ ಸೇವೆಯನ್ನು ರಾಯರು ಗಮನಿಸಿದ್ರೋ ಇಲ್ಲೋ ನನಗೆ ಗೊತ್ತಾಗಲಿಲ್ಲ. ಆದರೆ ನನ್ನ ಇಚ್ಛೆ ಮಾತ್ರ ಈಡೇರಲಿಲ್ಲ ಸ್ವಾಮಿ ಅಂತೇಳ್ಬಿಟ್ಟು ಆ ಕಾಣಿಕೆ ಉಂಡಿ ಒಳಗಡೆ ಆ ಪತ್ರವನ್ನು ಬರೆದು ಹಾಕ್ಬಿಟ್ಟು ನಂತರ ಮನೆಯಲ್ಲಿ ಬಂದು ರಾತ್ರಿ ಮಲಗಿರ್ತಾನೆ. ಆ ಸಮಯದಲ್ಲಿ ಅವನಿಗೆ ಒಂದು ಕನಸು ಬೀಳುತ್ತೆ. ಅಂತಿಂಥ ಕನಸಲ್ಲ. ಆ ಕನಸಿನಲ್ಲಿ ಏನಾಗಿರುತ್ತೆ ಅಂದರೆ, ಒಂದು ಕೋರ್ಟು. ಆ ಕೋರ್ಟಿನಲ್ಲಿ ನ್ಯಾಯಾಧೀಶರಾಗಿ ಶ್ರೀ ವೆಂಕಟಸ್ವಾಮಿಯವರೇ ಕೂತಿರ್ತಾರೆ, ಶ್ರೀನಿವಾಸ ಸ್ವಾಮಿ. ಒಂದು ಕಡೆ ಈ ಭಕ್ತ ಗುರುಗಳ ಮೇಲೆ ಕಂಪ್ಲೇಂಟನ್ನು ಕೊಟ್ಟಿರ್ತಾನೆ. ಆಚೆ ಕಡೆ ಇನ್ನೊಂದು ಬದಿಯಲ್ಲಿ ಗುರುಗಳು ನಿಂತಿರ್ತಾರೆ. ಇವನು ಏನು ನಿಮ್ಮ ವಾದ ಹೇಳಿ ಅಂತೇಳಿ ಹೇಳ್ತಾ ಇರಬೇಕಾದ್ರೆ ಈ ಭಕ್ತ ಹೇಳ್ತಾನೆ, ನಾನು ಇಷ್ಟು ವರ್ಷಗಳ ಕಾಲ ರಾಯರ ಸೇವೆಯನ್ನು ಮಾಡಿದೆ, ಆದರೂ ಸಹ ನನ್ನ ಇಚ್ಛೆ ಪೂರ್ಣಗೊಳ್ಳಿಲ್ಲ ಅಂತೇಳಿ. ಆಗ ನ್ಯಾಯಾಧೀಶರು ಹೇಳ್ತಾರೆ, ಅಂದರೆ ವೆಂಕಟೇಶ್ವರ ಸ್ವಾಮಿ, ಶ್ರೀನಿವಾಸ ಸ್ವಾಮಿ ನಾವೇನು ಹೇಳ್ತೀವಿ, ಅವ್ರು ಕೇಳ್ತಾ ಇದ್ದಾರೆ, ಈ ರಾಯರೇ, ಇವನು ಭಕ್ತ ನಿಮ್ಮ ಸೇವೆಯನ್ನು ಮಾಡಿರೋದು ನಿಜಾನಾ? ಅದು ನಿಮಗೆ ತಲುಪಿದೆಯಾ? ಯಾಕೆ ಅವನ ಇಚ್ಛೆ ನೆರವೇರಿಲ್ಲ ಅಂತ ಕೇಳಿದಾಗ ರಾಯರು ಹೇಳ್ತಾರೆ, ಹೌದು, ಆ ಭಕ್ತ ನನಗೆ ಸೇವೆಯನ್ನು ಮಾಡಿದ್ದು ನಿಜ. ನಾನು ಎಲ್ಲ ಭಕ್ತರಿಗೂ ಸಹ ಅವರವರ ಇಚ್ಛೆಯನ್ನು ನೆರವೇರಿಸಿದ್ದೇನೆ. ಅವರವರ ನಿಚ್ಛೆ ಬೇಗ ನೆರವೇರಿತು. ಯಾಕಂದರೆ ಅವೆಲ್ಲ ಚಿಕ್ಕ ಪುಟ್ಟ ವಿಷಯಗಳಾಗಿದ್ವು. ಹಾಗಾಗಿ ಆಯಾ ವಿಷಯಕ್ಕೆ ತಕ್ಕಂತೆ ಅವರ ಭಕ್ತಿ, ಅವರ ಸೇವೆ ತಲುಪ್ತು. ಆದರೆ ಈ ಭಕ್ತನ ಆಸೆ ಅಂತಿಂಥದ್ದಲ್ಲ. ತುಂಬ ಮಹತ್ತರವಾದದ್ದು, ತುಂಬ ದೊಡ್ಡ ಆಸೆ. ಆ ಆಸೆ ಏನಪ್ಪ ಅಂದರೆ, ಇವನು ರಾಜನಾಗಬೇಕು, ಅದರಲ್ಲೂ ಮಹಾರಾಜಾದಿರಾಜನಾಗಬೇಕು. ಅಂದರೆ ಅಷ್ಟು ಇಷ್ಟು ಇವನ ಸೇವೆ ಮಾಡಲಿಕ್ಕಲ್ಲ, ಇವನ ಸೇವೆ ತುಂಬ ದೊಡ್ಡದಿರಬೇಕು. ಇನ್ನೇನು 3 ದಿನಗಳಲ್ಲಿ ಈತನ ಸೇವೆ ಮುಗಿತಾ ಇತ್ತು. ಅಷ್ಟರಲ್ಲಿ ಈತ ತನ್ನ ಸೇವೆಯನ್ನು ನಿಲ್ಲಿಸಿ ಆಚೆ ಬಂದ, ನಿಮ್ಮ ಸನ್ನಿಧಾನಕ್ಕೆ ಬಂದ. ಇನ್ನು 3 ದಿನಗಳ ಕಾಲ ಸೇವೆಯನ್ನು ಮಾಡಿದರೆ ಆ ಆಸೆ ಪೂರ್ಣವಾಗಲಿಕ್ಕೆ ಆ ಒಂದು ಸೇವೆ ಸರಿಯಾಗಿರ್ತಿತ್ತು ಅಂತೇಳಿ ಹೇಳ್ತಾರೆ. ಆಗ ವೆಂಕಟೇಶ್ವರ ಸ್ವಾಮಿ, ಈ ಭಕ್ತನದು ಇಲ್ಲಿ ತಪ್ಪಿದೆ. ಅಷ್ಟು ದೊಡ್ಡ ಆಸೆ ಇರಬೇಕಾದ್ರೆ ಆ ಸೇವೆನೂ ಸಹ ಅಷ್ಟೇ ದೊಡ್ಡದಾಗಿರಬೇಕು.
ಅಷ್ಟೇ ದೀರ್ಘವಾಗಿರಬೇಕು ಅಂತ ಹೇಳ್ಬಿಟ್ಟು. ಆಗ ಅವನಿಗೆ ಚಡಿ ಏಟುಗಳನ್ನು ಕೊಡಲಿಕ್ಕೆ ಹೇಳ್ತಾರೆ. ಅವನನ್ನು ಎಳೆದುಕೊಂಡು ಹೋಗಿ ಚಡಿ ಏಟನ್ನು ಕೊಡ್ತಿರ್ಬೇಕಾದ್ರೆ ಆ ನೋವನ್ನು ತಾಳಲಾಗ್ತಾ ಇರಲ್ಲ. ಅಷ್ಟು ಭಯಂಕರವಾಗಿರುತ್ತೆ ಆ ಚಡಿ ಏಟುಗಳು. ಆಗ ಅವನು ಆ ಚಡಿ ಏಟುಗಳನ್ನು ತಡೆಯಲಾರದೆ ಎದ್ದು ಕೂತ್ಕೋತಾನೆ ಕನಸಿನಿಂದ. ಓಹ್! ನಾನು ಮಾಡಬೇಕಾಗಿದ್ದು ಇಷ್ಟಿದೆ. ನನ್ನ ಸೇವೆ, ನನ್ನ ಆಸೆ ಇಷ್ಟು ದೊಡ್ಡದಿರಬೇಕಾದ್ರೆ ಸೇವೆನೂ ಸಹ ದೀರ್ಘಕಾಲ ನಡೀತಕ್ಕಂಥದ್ದು. ಅಷ್ಟೇ ಸೇವೆಯನ್ನು ನಾನು ಮಾಡಬೇಕಾಗತ್ತೆ ರಾಯರ ಸೇವೆಯನ್ನು ಅಂತೇಳಿ ವಾಪಸ್ ಮತ್ತೆ ಮಂತ್ರಾಲಯಕ್ಕೆ ಹೋಗ್ಬಿಟ್ಟು ತನ್ನ ಸೇವೆಯನ್ನು ಮುಂದುವರಿಸ್ತಾನೆ. ಈಗ ಅವನು ತನ್ನ ಪೂರ್ತಿ ಮನಸ್ಸಿನಿಂದ ಇಡೀ ಜೀವನ ಪರ್ಯಂತ ರಾಯರ ಸೇವೆಯಲ್ಲಿ ಮುಳುಗ್ತಾನೆ. ತನ್ನ ಮುಂದಿನ ಜನ್ಮದಲ್ಲಿ ಮೈಸೂರಿನ ರಾಜರಾಗಿ ಜನ್ಮ ತಾಳ್ತಾನೆ. ಹಾಗೆ ಅಲ್ಲೂ ಸಹ ರಾಯರ ಸೇವೆಯನ್ನು, ರಾಯರ ಭಕ್ತಿಯನ್ನು ಆತ ಮುಂದುವರಿಸ್ತಾನೆ. ಇದೇ ರೀತಿಯಾಗಿ ರಾಯರು ತನ್ನ ಭಕ್ತರನ್ನು ಯಾವತ್ತೂ ಕೈ ಬಿಟ್ಟಿಲ್ಲ ಅನ್ನೋದಕ್ಕೆ ಇದನ್ನು ಸಹ ಒಂದು ಸಾಕ್ಷಿಯಾಗಿದೆ. ರಾಯರು ತಮ್ಮ ಭಕ್ತರನ್ನು ಯಾವುದೇ ಕಾರಣಕ್ಕೂ ಕೈ ಬಿಡೋದಿಲ್ಲ. ಅವರ ಸೇವೆಯಲ್ಲಿ ನಾವು ನಿರಂತರವಾಗಿ ಮಗ್ನರಾಗಿರೋಣ. ಆ ರಾಯರು ನಮಗೆ ಯಾವಾಗ ಏನನ್ನು ಕೊಡಬೇಕೋ ಕೊಟ್ಟೇ ಕೊಡ್ತಾರೆ. ಮೇಲೆ ನಿಂತು ಎಲ್ಲದನ್ನೂ ಸಹ ಅವರು ವೀಕ್ಷಣೆ ಮಾಡ್ತಾನೆ ಇರ್ತಾರೆ. ಮತ್ತೆ ಬರ್ತೀನಿ ಮತ್ತೊಂದು ಹೊಸ ವಿಷಯ ಜೊತೆ. ನಮಸ್ಕಾರ.